ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಂಜೆ ಸ್ನ್ಯಾಕ್ಸಿಗೆ ಸ್ವೀಟ್ ಕಾರ್ನ ಬಳಸಿ ಪ್ರತಿಯೊಬ್ಬರೂ ಇಷ್ಟಪಡುವ ಚಾಟ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಕುಡಿಯುವ ನೀರಿನ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಹಾಕಿ ತೊಳೆದು ರೆಡಿ ಮಾಡಿಕೊಂಡಂತಹ 2 ಬಟ್ಟಲು ಸ್ವೀಟ್ ಕಾರ್ನ ನೀರಿಗೆ ಹಾಕಿ ರುಚಿಗೆ ಅರ್ಧ ಟೀ ಸ್ಪೂನಷ್ಟು ದಪ್ಪ ಉಪ್ಪನ್ನು ಸೇರಿಸಿ ಈ ಜೋಳದ ಕಾಳುಗಳು ತುಂಬ ಸ್ಮೂತ್ ಆಗಿರೋದ್ರಿಂದ 4 ರಿಂದ 5 ನಿಮಿಷದ ತನಕ ಬೇಯಿಸಿದರೆ ಸಾಕು. ನೋಡಿ, ಜೋಳ ಬೆಂದಿದೆಯಲ್ಲ ಪರೀಕ್ಷೆ ಮಾಡಿ ನೋಡಿ. ಸಾಕು. ನಂತರ ಒಂದು ಜರಡಿ ಸಹಾಯದಿಂದ ಸೋಸ್ಕೊಂಡು ನೀರಿನಿಂದ ಬೇರ್ಪಡಿಸ್ಕೊಳ್ಳಿ. ಹಾಗೆ ಜೋಳದ ಕಾಳುಗಳು ಬಿಸಿ ಇರುವಾಗಲೇ ಒಂದು ಬಾಣಲೆಗೆ ಹಾಕ್ಕೊಳ್ಳಿ. ಜೋಳದಲ್ಲಿ ಉಳಿದಂತಹ ನೀರಿನಂಶ ಹೋಗೋ ಸಲುವಾಗಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಮನೆಯಲ್ಲಿಯೇ ರೆಡಿ ಮಾಡಿಕೊಂಡಂತಹ ಬೆಣ್ಣೆಯನ್ನು ರೀಫ್ರಿಜರಲ್ಲಿ ಇಟ್ಟಿದ್ದೆ, ಹಾಗಾಗಿ ಗಟ್ಟಿಯಾಗಿದೆ. ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸಂಪೂರ್ಣ ಬೆಣ್ಣೆ ಕರಗಿದ ನಂತರ ಕ್ಲಾಸಿಕ್ ಚಾಟ್ ಮಸಾಲ 1 ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಒಂದು ಟೀ ಸ್ಪೂನಷ್ಟು ಕಾಳುಮೆಣಸು ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಪುಡಿ ಉಪ್ಪನ್ನು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಹೊರಗಡೆ ತಿನ್ಲಿಕ್ಕೆ ಹೋದ್ವಿ ಅಂದರೆ ಹಣ ತುಂಬ ಖರ್ಚಾಗುತ್ತೆ. ಅಂದರೆ ಪ್ರಮಾಣ ಕಡಿಮೆ ಇರುತ್ತೆ, ಬೆಲೆ ಜಾಸ್ತಿ ಇರುತ್ತೆ. ಮನೆಯಲ್ಲೇ ರೆಡಿ ಮಾಡಿದ್ವಿ ಅಂದರೆ ಪ್ರಮಾಣ ಜಾಸ್ತಿ ಇದ್ದು ಬೆಲೆ ಕಡಿಮೆ ಇರುತ್ತೆ. ಹಾಗಾಗಿ ಇಷ್ಟಪಟ್ಟು ಸಂತೃಪ್ತಿಯಾಗಿ ಸಾಕಾಗುವಷ್ಟು ತಿನ್ಬೋದು. ಈ ರೆಸಿಪಿ ರೆಡಿ ಮಾಡಲಿಕ್ಕೆ ಹೆಚ್ಚು ಸಮಯನೂ ಬೇಕಾಗಿಲ್ಲ, ರುಚಿನೂ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಹೊಸದಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.